ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಪಾತ್ರೆ ತೋರಿಸ್ತಾ ಇದ್ದೆ ಅಂದ್ಕೋಬೇಡಿ. ಸಿಂಪಲ್ಲಾಗಿ ಒಂದು ಖಾರ ಪೊಂಗಲ್ ಟಿಫನ್ಗಂತ ಮಾಡ್ತಿದ್ದೀನಿ. ಸೊ ಹಾಗಾಗಿ ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು ಎರಡು ಹಾಕ್ಕೊಳ್ತಿದ್ದೀನಿ. ಪುಡಿ ಮೆಣಸು ಹಾಕ್ಕೊಳ್ತೀನಿ. ಅದಕ್ಕೆ ಒಂದು 4-5 ಕಾಳು ಅಷ್ಟೇ ಮೆಣಸು ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ. ಅರ್ಜೆಂಟ್ಗಂತ ಮಾಡ್ತಿರೋದು ಅಷ್ಟೇ, ನನಗೆ ಕ್ಲಾಸ್ ಟೈಮ್ ಆಯ್ತಂತ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಆಮೇಲೆ ಎರಡು ಒಣಮೆಣ್ಸಿನ್ಕಾಯಿ, ಅದನ್ನು ಗಿಲ್ಲಿಲ್ಲ ಏನಿಲ್ಲ ಹಾಗೆ ಹಾಕ್ಕೊಳ್ತಾಯಿದ್ದೀನಿ. ಖಾರ ಬಿಡೋದು ಬೇಡ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಅಂತ. ಸೊ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಅಷ್ಟೇ, ಇನ್ನೇನು ಹಾಕ್ಕೊಂಡಿಲ್ಲ ನಾನು. ಅದಕ್ಕೆ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇರಲಿಲ್ಲ ಗೋಡಂಬಿ, ಹಾಗಾಗಿ ನಾನು ಸ್ಕಿಪ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ರೈಸ್ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಹಾಗಾಗಿ ಖಾರ ನಾನು ಅಷ್ಟಾಗಿ ಏನು ಮಾಡ್ತಿಲ್ಲ. ಮಗು ಬೇರೆ ತಿಂತಾನೆ, ಸೊ ಹಾಗಾಗಿ ಖಾರ ಕಮ್ಮಿನೇ. ನೆಕ್ಸ್ಟು ಒಂದು ಸ್ವಲ್ಪ ಒಣಗಿದ ತೆಂಗಿನಕಾಯಿ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಒಣಗಿದ ತೆಂಗಿನಕಾಯಿ, ಹಾಗಾಗಿ ಸ್ವಲ್ಪ ಅರಿಶಿನ ಅಷ್ಟೇ. ಇದನ್ನೆಲ್ಲ ಸೇರಿಸಿ ಒಂದು ಸ್ವಲ್ಪ ಅರಿಶಿನ ಸ್ಮೆಲ್ ಇರುತ್ತಲ್ವ, ಸೊ ಅದು ಹಸಿ ವಾಸನೆಲ್ಲ ಹೋಗಬೇಕು. ಅದು ಹೋಗಿದ ತಕ್ಷಣ ಹಂಗೆ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಿಕ್ಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಾಗಿದೆ ಸಿಂಪಲ್ಲಾಗಿ. ಗೋಡಂಬಿ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಬಟ್ ಗೋಡಂಬಿ ಇರಲಿಲ್ಲ, ನಾನು ಹಾಗೆ ಮಾಡಿಕೊಂಡೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅದಕ್ಕೆ ನಮ್ಮ ಮನೆಯಲ್ಲೇ ಮಾಡಿರೋ ಮೊಸರು ನೋಡಿ, ಡೈರಿಯಿಂದ ತೊಗೊಬಂದಿರೋ ಹಾಲಿಗೆ ಮೊಸರು ಮಾಡಿರೋದು ನಮ್ಮ ಮನೇಲೆ. ಸೊ ಎಲ್ಲ ಆಗಿದೆ ಟಿಫನ್ ಐಟಮು. ಮತ್ತು ಈ ಕಡೆ ನಮ್ಮ ಅವಾಗೆ ಹುಷಾರಿರಲಿಲ್ಲ, ಕೆಮ್ಮು, ಸೊ ಹಾಗಾಗಿ ಕಷಾಯನೂ ಮಾಡಿದ್ದು ಮತ್ತೆ. ಸೊ ನಾನು ರೆಡಿಯಾಗಿ ನನ್ನ ಮಗಗೂ ರೆಡಿ ಮಾಡಿ ಟಿಫನ್ ತಿಂತಾ ಇದ್ದೀರಿ ನಾವಿಬ್ರು ನೋಡಿ, ಮೊಸರು ಹಾಕ್ಕೊಂಡು. ಅವನು ನೋಡಿ, ನಾನು ಸ್ಪೂನು ಇದೇ ಬೇಕಂತ ಎತ್ಕೊಂಡಿದ್ದಾನೆ. ಸ್ಪೂನ್ ಕೊಟ್ಟರೆ ಬೇಡ, ನನಗೆ ಇದೇ ಬೇಕಂತ ತೊಗೊಂಡಿದ್ದಾನೆ. ನನಗೆ ಅದೇ ಬೇಕಂತ ಪ್ಲಾಸ್ಟಿಕ್ ಸ್ಪೂನು, ಹಾಗಾಗಿ ಇದನ್ನು ಒಂದೇ ಸಲ ಯೂಸ್ ಮಾಡಿ ಬಿಸಾಕೋದು. ಬಟ್ ಅದು ಎಲ್ಲಿ ಗೊತ್ತಿಲ್ಲ, ಅದೊಂದು ಕಾಣಿಸ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅಳ್ತಾ ಇದ್ದ, ಸೊ ಹಾಗಾಗಿ ಕೊಟ್ಟೆ. ಸೊ ಇದೆಲ್ಲ ಆಯಿತು. ಮಧ್ಯಾಹ್ನ ಟಿಫನ್ ಎಲ್ಲ ಆಯಿತು. ನನ್ನ ಮಗ ಕಬೋರ್ಡ್ ತುಂಬ ಗಲೀಜಾಗಿತ್ತು ನೋಡಿ, ಎಲ್ಲ ನೀಟಾಗಿ ಮಡ್ಚಿಟ್ಟೆ ಸುಮ್ಮನೆ ಹಂಗೆ. ಮೇಲೆ ಇದರಲ್ಲಿ ಫುಲ್ಲು ಡೈಲಿ ಯೂಸ್ ಡ್ರೆಸ್ಸು, ಕೆಳಗಡೆ ಚಡ್ಡಿ ಮತ್ತು ಪ್ಯಾಂಟ್ಸು, ಇದೆಲ್ಲಾದರೂ ಹೋಗ್ಬೇಕಾದ್ರೆ. ಮತ್ತು ಇದು ಕವರಲ್ಲಿರೋ ಸಾಕ್ಸು, ಅಲ್ಲಿ ಬಾಕ್ಸಲ್ಲಿರೋ ಹೊಸ ಡ್ರೆಸ್ಸು. ನನ್ನ ಮಗು ಸಾಕ್ಸ್ಗಳನ್ನ ಕವರಲ್ಲಿ ಇಟ್ಟಿದ್ದೀನಿ. ಅದು ಕೆಳಗಡೆ ನಮ್ಮ ಹಸ್ಬೆಂಡ್ ಡ್ರೆಸ್ ಇಟ್ಟಿದ್ದೀನಿ, ಡೈಲಿ ಯೂಸ್ದಷ್ಟೇ. ಅವ್ರದ್ದು ಬೇರೆ ಡ್ರೆಸ್ಸು ಇನ್ನೊಂದು ಬೀರುಲಿದೆ. ಇದು ನನ್ನ ಬೀರು ನೋಡಿ, ಎಷ್ಟೊಂದು ತುಂಬಿಸಿಟ್ಟಿದ್ದೀನಿ ಚೆನ್ನಾಗಿ. ನನಗೆ ನಗು ಬರುತ್ತೆ. ಎಷ್ಟು ಸಲ ಮಡಿಚ್ತಾ ಇದ್ರು ಅಷ್ಟೇ ನೋಡಿ. ಸ್ಯಾರೀಸು ಅಷ್ಟೇ, ಎಷ್ಟು ಸಲ ಮಡಿಸಿದ್ರು ಮಡಿಸ್ತಾನೆ ಇದ್ರೂ ಹಾಗೇ ಇರುತ್ತೆ. ನನಗೆ ಏನು ಮಾಡಲಿ, ಬೀರು ಬೇರೆ ಸಾಲ್ತಿಲ್ಲ ನನಗೆ ನೋಡಿ. ಅವು 3 ಸೀರೆ ಬಿಟ್ಟು, ಅದು ಗ್ರೀನ್ ಮತ್ತು ಇನ್ನೊಂದು ರೆಡ್ ಕಲರ್ ಸೀರೆ ಬಿಟ್ಟು ಇನ್ನೆಲ್ಲದು ರೇಷ್ಮೆ ಸೀರೆ ನಾನು ಅಂತಿರೋದು. ಎಷ್ಟಿದ್ದಾವೆ, ಒಂದು 15-16 ಇದ್ದಾವೇನೋ. ಮತ್ತು ಇದು ಇನ್ನೂ ಹೊಲಿಸ್ತಿದ್ದ ಸ್ಯಾರೀಸು ಎಲ್ಲ ಶ್ರೀಮಂತನಕ್ಕೆ ಬಂದಿರೋದು. ಇದು ಡೈಲಿ ಯೂಸ್, ಎಲ್ಲಾದ್ರೂ ದೇವಸ್ಥಾನ ಆ ಥರ ಹೋಗೋದಕ್ಕೆ ಸ್ಯಾರಿಗಳಿವು, ಸಿಂಪಲ್ಲಾಗಿರೋ ಸ್ಯಾರಿಗಳು, ಡೈಲಿ ವೇರ್ ಸ್ಯಾರಿ ನೋಡಿ. ಇಷ್ಟ ಆಯಿತು. ಮತ್ತು ಎಲ್ಲ ಮಡಚಿ ನನ್ನ ಮಗಗೆ ರೆಡಿ ಮಾಡಬೇಕು. ಸ್ನಾನ ಎಲ್ಲ ಆಯಿತು. ರೆಡಿ ಮಾಡೋಷ್ಟರಲ್ಲಿ ತಿಕ್ಲಿಡಿಸ್ಬಿಡ್ತಾನೆ. ಅವನಿಗೆ ರೆಡಿ ಮಾಡೋಷ್ಟರಲ್ಲಿ ನನಗಂತೂ ಬೇಡ ಅನ್ಸ್ಬಿಡುತ್ತೆ, ಆ ಥರ ಮಾಡ್ತಾನೆ ನೋಡಿ. ನಾನು ವಾಚೆಲ್ಲ ಎತ್ಕೊಂಡು ಹೊಡೆದಾಕ್ತಾ. ಸೊ ನೆಕ್ಸ್ಟ್ ಅವನಿಗೂ ರೆಡಿ ಆಯಿತು. ಹಿಂಗೆ ಬಿದ್ದು 1/2 hour ರೆಡಿ ಮಾಡಿದೆ ನೋಡಿ. ಇಷ್ಟು ಮಾತ್ರ ಮಾಡೋಷ್ಟರಲ್ಲಿ ಸಾಕು ಮಾಡಿಬಿಟ್ಟ ನೋಡಿ. ಆ ವಾಚನ್ನೂ ಬಿಡ್ತಿಲ್ಲ ಅವನು. ಸ್ಟ್ರಾಬೆರಿ ತಿನ್ನಬೇಕು ಅಂದ್ಬಿಟ್ಟು ಒಂದು ಸ್ಟ್ರಾಬೆರಿ ಕೊಟ್ಟೆ, ತಿಂದ್ಬಿಟ್ಟು ಎತ್ಕೊಂಡೋಗಿ ಬಿಸಾಕ್ತಿದ್ದಾನೆ. ಇವಾಗ ಅದು ಬೇಡ ಅಂತ ನೋಡಿ ಗಾಡಿನೂ ಬಿಟ್ಬಿಟ್ಟು ಓಡ್ತಾ ಇದ್ದಾನೆ. ಅವನ ಜೊತೆ ಆಟಾಡೋಕ್ಕೆ ಯಾರೂ ಇಲ್ಲ, ಸೊ ಹಾಗಾಗಿ ನೋಡಿ ಇವಾಗ ಕಿಸಸ್ ಚಾಕಿ ಬೇಕಂತೆ. ಅದರಲ್ಲಿ ಇಲ್ಲ ಅಂತ ಹೇಳಿದ್ರು ಬಿಡ್ತಿಲ್ಲ ಅವನು ನೋಡಿ. ಅದರಲ್ಲಿ ಇಲ್ಲ ಕಿಸಸ್ ಚಾಕಿ, ಖಾಲಿ ಆಗಿದ್ದು. ಬೆಳಗ್ಗೆನೇ ಒಂದು ಕೊಟ್ಟೆ, ಎಲ್ಲ ಖಾಲಿ ಮಾಡಿದ್ದಾನೆ. ಆದ್ರೂ ಬೇಕು ಅಂತ ಹಠ ಮಾಡ್ತಿದ್ದಾನೆ. ನಾನು ಎಲ್ಲಿ ತೊಗೊಬಂದು ಕೊಡಲಿ, ತುಂಬ ಹಠ, ತುಂಬ ತೀಟ. ಬೆಳಗ್ಗೆಯಿಂದ ಸಂಜೆವರೆಗೆ ಇವ್ನು ನೋಡೋಷ್ಟರಲ್ಲೇ ನಂಗೆ ಸಾಕಾಗ್ಬಿಡುತ್ತೆ. ಸೊ ಪ್ಲೀಸ್, ಯಾರ ಮನೆಗೆ ಈ ಥರ ಮಕ್ಕಳಿದ್ದಾರೋ ಅವರೆಲ್ಲ ಲೈಕ್ ಮಾಡಿ,
ಸೊ ಆಯಿತು, 5 ಗಂಟೆ ಆಯಿತು. ಹಾಲು 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 ಅಂತ ಅಳ್ತಾ ಇದ್ದ. ಮಮ್ಮಿ ಆಯಿ ಆಯಿ ಅಂತ ಅಳ್ತಿದ್ದ. ಸೊ ಹಾಗಾಗಿ ಅವನಿಗೂ ಹಾರ್ಲಿಕ್ಸ್ ಹಾಲು ಕಲ್ಲು ಮಿಕ್ಸ್ ಮಾಡಿ ಗ್ಲಾಸಲ್ಲಿ ಕುಡಿ ಅಂದರೆ ಇನ್ನೂ ಕುಡಿತಾನೆ ಇಲ್ಲ. ದೊಡ್ಡನಾಗಿದ್ದಾನೆ ಆದರೂ ಕುಡಿತಾ ಇಲ್ಲ. ಸೊ ನನಗೂ ಹಂಗೆ ಕಾಫಿ ಮತ್ತು ಟೀ. ನನಗೆ ಕಾಫಿ, ನಮ್ಮ ಮನೆಗೆ ಒಂದು ಅಜ್ಜಿ ಇದೆ, ಅವ್ರಿಗೆ ಟೀ. ಸೊ ರೆಡಿ ಆಯಿತು. ಮತ್ತೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಬಂದೆ ಮತ್ತೆ ಸಂಜೆಗೆ ನೈಟ್ಗೆ. ನೋಡಿ, ಈರುಳ್ಳಿ ಏನಂತ ಆಮೇಲೆ ಹೇಳ್ತೀನಿ. ಹುಳಿ ಸಾಂಬಾರಿದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮೆಣಸು, ಹುಳಿ ಸಾಂಬಾರಲ್ವಾ, ಸೊ ಹಾಗಾಗಿ ಜೀರಿಗೆ ಮೆಣಸು ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಅಷ್ಟೇ. ಮತ್ತು ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು 2 ಟೊಮೊಟೊ ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನು ಯೂಸ್ ಮಾಡ್ತಿಲ್ಲ. ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಾನು ತೆಂಗಿನಕಾಯಿ ಹಾಕ್ತಿಲ್ಲ ಈಗ, ಹಾಗೆ ಮಾಡ್ತಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕಾಗುತ್ತೆ. ಎಲ್ಲ ಫ್ರೈ ಆದಮೇಲೆ ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಎಲ್ಲ ಕಾಳು ಇದೆ, ಹುಳ್ಳಿಕಾಳು, ಅವರೆಕಾಳು, ತೊಗರಿಕಾಳು ಮತ್ತು ಅಲಸಂದ್ರಿ ಕಾಳು ಇದೆ, ಹುಳ್ಳಿಕಾಳಿದೆ, ಬಟಾಣಿ ಇದೆ, ಎಲ್ಲ ಮಿಕ್ಸು. ಸ್ವಲ್ಪ ನಮ್ಮತ್ತೆ ಊರು ಹಾಕಿದ್ರು, ಅದರಲ್ಲಿ ಸ್ವಲ್ಪ ಎತ್ಕೊಂಡು ಹುಳಿ ಸಾಂಬಾರು ಮಾಡ್ತಿದ್ದೀನಿ. ಅದನ್ನ ಸ್ವಲ್ಪ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೀರಿ. ನೋಡಿ ಎಲ್ಲ ನೀಟಾಗಿ ಬೆಂದಿದೆ. ನೋಡಿ ಪಿಚ ಪಿಚ ಅನ್ನೋ ಥರ ಬೆಂದಿದೆ. ಅದಕ್ಕೆ ಹುಳ್ಳಿಕಾಯಿ ಮತ್ತು ಅದೇನಪ್ಪ ಅದು ಬೇಗ ಬೇಗ ಬರೋದೇ ಇಲ್ಲ, ಏನೊಂದು ಅಲ್ವಾ, ಸೋರೆಕಾಯಿ ಇತ್ತು. ಸೊ ನೋಡಿ ಕಾಳು ಬೇಯಿಸಿರೋ ಕಾಳು ಸ್ವಲ್ಪ ರುಬ್ಕೊಳಕ್ಕೆ ಹಾಕ್ಕೊಳ್ತಿದ್ದೀನಿ. ಯಾಕಂದ್ರೆ ಹುಳಿ ಸಾರಲ್ವ, ಟೇಸ್ಟ್ ಅದೇ ಟೇಸ್ಟ್ ಕೊಡಬೇಕಲ್ವ. ಸೊ ಹಾಗಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಸಾಂಬಾರು ಪುಡಿ, ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು ಇಷ್ಟು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಮ್ಮ ಗಿಡದಲ್ಲಿ ಸಿಕ್ಕಿರೋ ಬದನೇಕಾಯಿ ಒಂದು ಹಾಕ್ಕೊಳ್ತಿದ್ದೀನಿ. ತರಕಾರಿ ಕಮ್ಮಿ ಇತ್ತು, ಸೊ ಹಾಗಾಗಿ ಬದನೇಕಾಯಿ, ನೆಕ್ಸ್ಟು ಏನಪ್ಪ ಸೋರೆಕಾಯಿ, ನೆಕ್ಸ್ಟು ಮರ್ತೋದೆ. ಸೊ ಅದು ವಿಸಿಲೆಲ್ಲ ಮಸಾಲೆ ಮಾಡಬೇಕು. ಮಸಾಲೆ ಎಲ್ಲ ರುಬ್ಕೊಂಡು ನೋಡಿ ಮಸಾಲೆನೇ ಆಯಿತು. ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು. ಎಲ್ಲ ಚೆನ್ನಾಗಿ ನೀಟಾಗಿ ಬಂದಿತ್ತು. ಸೊ ಮಿಕ್ಸ್ ಮಾಡಿಕೊಂಡೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತಿಳಿನೂ ಇಲ್ಲ, ಜಾಸ್ತಿ ನೀರಿಲ್ಲ, ಮೀಡಿಯಮ್ ಆಗಿದೆ. ಅದಿನ್ನು ಚೆನ್ನಾಗಿ ಕಾಯಬೇಕು. ನೋಡಿ ಚೆನ್ನಾಗಿ 1/2 ಅವರ್ವರೆಗೂ ಕಾಯಿಸಿದೆ. ಚೆನ್ನಾಗಿ ಕಾಯಿಸ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನೋಡಿ ತಿಳಿ ತಿಳಿಯಾಗಿ, ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು. ಅಷ್ಟೇ. ಆಮೇಲೆ ಊಟ ಎಲ್ಲ ಆಯಿತು. ನನ್ನ ಮಗಕ್ಕೆ ತಿನ್ನಿಸಿ ಅವನು ನಿದ್ದೆ ಮಾಡ್ಕೊಂಡು, ನಮ್ಮ ಹಸ್ಬೆಂಡ್ 10:30ಗೆ ಬರ್ತಾರೆ. ಸೊ ಹಾಗಾಗಿ ನಾನು ಅವನು ಮಲ್ಕೊಂಡ್ರೆ ತಿಂದ್ಬಿಟ್ಟು. ಸೊ ಪ್ಲೀಸ್ ಇವತ್ತು ಯಾರ್ಯಾರು ವೀಡಿಯೋ ನೋಡ್ತಾಯಿದ್ದೀರಿ, ಇವತ್ತು ದಿನ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್